ಕೂಡ ಕುತೂಹಲ ಕೆರಳಿಸ್ತಾ ಇದೆ. ರಾಜ್ಯ ರಾಜಕಾರಣ ದೆಹಲಿಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಮೇಲೆ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್, ಹೇಳಿಕೆಗಳು ಎಲ್ಲವೂ ರಾಜ್ಯ ರಾಜಕೀಯದ ಪಾಲಿಗೆ ನಾಳೆ ನಿರ್ಣಾಯಕ ಭಾನುವಾರ. ಡಿಕೆ ಶಿವಕುಮಾರ್ ಪಾಲಿಗೆ ನಾಳೆ ಜಡ್ಜ್ಮೆಂಟ್ ಡೇ. ನಾಳೆ ಸಿಎಂ ಕುರ್ಚಿ ಕದನದಲ್ಲಿ ಮೆಗಾ ಫೈನಲ್. ಇವತ್ತಾಗಿದ್ದು ಸೆಮಿಫೈನಲ್. ನಾಳೆ ಕುರ್ಚಿ ಇತ್ಯರ್ಥವಾಗದಿದ್ರೆ ಡಿಕೆ ಕನಸು ಭಗ್ನ ಆಗತ್ತಾ? ನಾಳೆಯೇ ಎಲ್ಲವನ್ನೂ ಕೂಡ ಬಗೆಹರಿಸಿ ಅಂದ್ರ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಡೆಯತ್ತ ರಾಜ್ಯ ಕಾಂಗ್ರೆಸ್ನ ಚಿತ್ತ ಈಗ ನೆಟ್ಟಿರೋದು. ರಾಜ್ಯ ರಾಜಕೀಯದ ಪಾಲಿಗೆ ನಾಳೆ ನಿರ್ಣಾಯಕ ಭಾನುವಾರ. ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕವ ಏನು ಎತ್ತ ಅನ್ನೋದು ನಾಳೆ ನಿಜಕ್ಕೂ ಡಿಕೆಶಿ ಪಾಲಿಗೆ ನಿರ್ಣಾಯಕ ದಿನ. ಕುರ್ಚಿ ಭವಿಷ್ಯ ನಾಳೆ ಇತ್ಯರ್ಥ ಆಗುತ್ತೆ. ಅಗೈನ್ ಇಬ್ಬರು ಪ್ರತಿನಿಧಿಗಳು ದೆಹಲಿಯಿಂದ, ಬಸವರಾಜ್ ಹಾಗೆ ಸುರೇಶ್, ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ. ನಾನು ಸುರೇಶ್ ಮಾತಾಡ್ತೀನಿ. ಸುರೇಶ್, ನಾಳೆ ನಿರ್ಣಾಯಕ ದಿನ ಡಿಕೆ ಶಿವಕುಮಾರ್ ಪಾಲಿಗೆ. ಒಂದು ವೇಳೆ ಏನಾದರೂ ನಾಳೆ ವ್ಯತಿರಿಕ್ತವಾದಂತಹ ಸಂದರ್ಭ ಬಂತು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ಗೆ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ನಾಳೆವರೆಗೂ ಏನೇನಿರುತ್ತೆ, ಈ ಹೊತ್ತಿಗೆ ಏನ್ ವಿವರ ಇದೆ ತಮ್ಮ ಹತ್ರ ಸುರೇಶ್? ರಂಜಿತ್, ರಾಜಕಾರಣದಲ್ಲಿ ದಿಢೀರ್ ಬೆಳವಣಿಗೆಗಳಾಗಬಹುದು, ಆದ್ರೆ ರಾಜಕಾರಣದಲ್ಲಿ ಅಂದುಕೊಂಡಂತೆ ನಿರ್ಧಾರಗಳು, ತೀರ್ಮಾನಗಳು ದಿಢೀರಂತೆ ಆಗುವಂತದ್ದಲ್ಲ. ಸೊ ಹೀಗಾಗಿ ಇದು ಮತ್ತೆ ನಾನು ಈಗಾಗಲೇ ಹೇಳಿದಂತೆ ಮತ್ತೆ 15-20 ದಿನಗಳ ಕಾಲ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕಂಡಂತ ಕನಸು ನನಸಾಗುತ್ತಾ ಅನ್ನೋದಷ್ಟೇ ಈಗಿರ್ತಕ್ಕಂಥ ಪ್ರಶ್ನೆ. ಆದ್ರೆ ಈಗ ನಾಳೆ ನಡೆಯತಕ್ಕಂಥ ಸಭೆ ಏನಿದೆ ಬಹಳ ಮಹತ್ವದಾಗಿರ್ತಕ್ಕಂಥದ್ದು, ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಆದರೆ ನಾಳೆ ನಡೆಯುವಂತಹ ಸಭೆಯಲ್ಲಿ ಅಂತಿಮವಾಗಿ ಒಮ್ಮತದ ನಿರ್ಧಾರ ಹೊರಹೊಮ್ಮುತ್ತೆ. ಅಧಿಕಾರ ಹಸ್ತಾಂತರದ ವಿಚಾರ ಆಗಲಿ ಅಥವಾ ಅಧಿಕಾರ ಸಿಎಂ ಸಿದ್ದರಾಮಯ್ಯ ಬಳಿನೇ ಮುಂದುವರಿಲಿ ಅನ್ನೋದಾಗ್ಲಿ, ಈ ಎರಡು ಆಪ್ಷನ್ಸ್ ಏನಿದೆ ಗೊತ್ತಾ, ಎರಡೂ ಆಯ್ಕೆಗಳ ಬಗ್ಗೆ ನಾಳೆ ಹೈಕಮಾಂಡ್ ಅಂತಿಮವಾದಂತಹ ತಮ್ಮ ನಿರ್ಧಾರವನ್ನು ಪ್ರಕಟಿಸುತ್ತೆ ಅಂತಕ್ಕಂಥದ್ದು ಬಹುತೇಕ ಅನುಮಾನ ಸದ್ಯಕ್ಕಿರ್ತಕ್ಕಂಥದ್ದು. ನೋಡಿ, ಇವತ್ತು ಸದ್ಯಕ್ಕೆ ಯಾವುದೇ ರೀತಿಯ ಸಭೆಗಳಿಲ್ಲ. ನಾಳೆ ನಡೆಯುವಂತಹ ಸಭೆ ಇದೆಯಲ್ಲ ಬಹಳ ಮಹತ್ವದ್ದು. ಇವತ್ತು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಒಂದಷ್ಟು ಔಪಚಾರಿಕ ಚರ್ಚೆಗಳು ನಡೆಯುತ್ತೆ. ಚರ್ಚೆಗಳ ಜೊತೆಗೆ ಸದ್ಯ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ. ಜೊತೆಗೆ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಇರೋದ್ರಿಂದ ಆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾದಂತಹ ವಿಚಾರಗಳ ಬಗ್ಗೆನೂ ಕೂಡ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ ಚರ್ಚೆ ನಡೆಸ್ತಾರೆ. ಅದು ಒಂದು ಭಾಗ. ಆದ್ರೆ ರಾಜ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ರಿಪೋರ್ಟ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕೊಡ್ತಾರೆ. ಆದ್ರೆ ನಿರ್ಧಾರಕ್ಕೆ, ಒಮ್ಮತದ ನಿರ್ಧಾರಕ್ಕೆ ಇವತ್ತೇ ಬರ್ತಾರೆ ಅಂತಕ್ಕಂಥದ್ದು ಅಲ್ಲ. ನಾಳೆ ನಡೆಯುವಂತಹ ಸಭೆ ಆಗುತ್ತೆ. ನಾಳೆನೂ ಕೂಡ ಬಹುಶಃ ಒಂದು ಫೈನಲ್ ಡಿಸಿಷನ್ಗೆ ಹೈಕಮಾಂಡ್ ಬರುತ್ತೆ ಅಂತಕ್ಕಂಥದ್ದು ಕೂಡ ಈ ಕ್ಷಣಕ್ಕೆ ಒಂದಷ್ಟು ಅನುಮಾನ. ಯಾಕಂತಂದ್ರೆ ಅಷ್ಟು ಸುಲಭವಾಗಿ ನಾಳೆ ಒಂದೇ ದಿನಕ್ಕೆ ಸಭೆಯನ್ನ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅಂತಕ್ಕಂಥದ್ದು. ನಾಡಿದ್ರಿಂದ ಮತ್ತೆ ಅಧಿವೇಶನ ಶುರುವಾಗೋ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದು 15 ದಿನಗಳ ಕಾಲ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಮಾತುಕತೆ ಏನಿದೆ ಅದು ಕೂಡ ಈಗ ಈ ಇಬ್ಬರು ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರು ಆ ಮಾತುಕತೆ ಮಾತುಕತೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಿಪೋರ್ಟ್ ಖಂಡಿತವಾಗಲೂ ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಲುಪಿಸ್ತಾರೆ. ಈ ತಲುಪಿಸಿದ ನಂತರ ಒಂದು ಮುಂದಿನ ಮಾತುಕತೆ, ಯಾಕೆಂತಂದ್ರೆ ಇಬ್ಬರ ನಡುವೆ ಆಗಿರ್ತಕ್ಕಂತಹ ಮಾತುಕತೆ ಏನಿದೆ ಅದು ಯಾವುದನ್ನು ಕೂಡ ಸದ್ಯಕ್ಕೆ ಅಧಿಕೃತವಾಗಿ ಎಲ್ಲಿಯೂ ಕೂಡ ಯಾವುದು ಡಿಸ್ಕ್ಲೋಸ್ ಆಗುವಂತದ್ದಲ್ಲ. ಯಾಕೆಂತಂದ್ರೆ ಇದು 4 ಗೋಡೆಗಳ ಮಧ್ಯೆ ಕೇವಲ ಇಬ್ಬರು ಅಷ್ಟೇ ಕೂತು ಮಾತನಾಡಿರ್ತಕ್ಕಂಥದ್ದು. ಸದ್ಯ ಇಬ್ಬರ ನಡುವೆ ಆಗಿರ್ತಕ್ಕಂಥ ಮಾತುಕತೆ ಎಲ್ಲವೂ ಕೂಡ ಗೌಪ್ಯವಾಗಿರ್ತಕ್ಕಂಥದ್ದು, ರಹಸ್ಯವಾಗಿರ್ತಕ್ಕಂಥದ್ದು. ಇದೇ ರೀತಿಯಾಗಿಯೇ ದೆಹಲಿಯಲ್ಲೂ ಕೂಡ ಅಧಿಕಾರ ಹಸ್ತಾಂತರ, ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು ಏನಿತ್ತು ಅದು ಕೂಡ ರಹಸ್ಯವಾಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಅದೇ ವಿಚಾರವಾಗಿ ರಹಸ್ಯವಾಗಿನೇ ಮತ್ತೆ ಮಾತುಕತೆ ಆಡಿರ್ತಕ್ಕಂಥದ್ದು. ಈಗ ಅಂತಿಮವಾಗಿ ಹೈಕಮಾಂಡ್ ಅಂಗಳಕ್ಕೆ ಮತ್ತೆ ಚೆಂಡು ಹೋಗೋದು ಕೂಡ ಅಷ್ಟೇ ನಿಶ್ಚಿತ. ನಾಳೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹೈಕಮಾಂಡ್ ಅಂತಕ್ಕಂಥದ್ದು, ಒಂದು ವೇಳೆ ನಾಳೆ ಏನಾದರೂ ತೆಗೆದುಕೊಳ್ಳದೆ ಹೋದ್ರೆ ಖಂಡಿತವಾಗಲೂ ಕೂಡ ಡಿಕೆ ಶಿವಕುಮಾರ್ ಆಸೆ ಅಂದುಕೊಂಡಂತೆ ಆಗೋದಿಲ್ಲ. ಮತ್ತೆ 15 ದಿನಗಳ ಕಾಲ ಮುಂದೆ ಹೋಗುತ್ತೆ. ಆ ನಂತರದವರೆಗೂ ಕೂಡ ಆಗುವಂತಹ ರಾಜಕೀಯ ಬೆಳವಣಿಗೆಗಳಿದೆಯಲ್ಲ ಅದು ಖಂಡಿತವಾಗಲೂ ಕೂಡ ಕಾಂಗ್ರೆಸ್ಗೆ ಮುಜುಗರ ತರುವಂತಹ ಸಂದರ್ಭಗಳು ಎದುರಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಜೊತೆಗೆ ಒಂದು ವೇಳೆ ಏನಾದರೂ ಡಿಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ಒಲವನ್ನು ಹೈಕಮಾಂಡ್ ತೋರೋದಿಲ್ಲ ಅಂತಕ್ಕಂಥ ಏನು ನಿರ್ಧಾರಗಳು
ಅಂತಹ ಸುಳಿವುಗಳೇನು ಸಿಕ್ಕಿದೆ ಆದ್ರೆ ಖಂಡಿತವಾಗ್ಲೂ ಕೂಡ ರೆಸಾರ್ಟ್ ರಾಜಕಾರಣ ಆರಂಭವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೂಡ ಕುತೂಹಲ ಕೆರಳಿಸ್ತಾ ಇದೆ. ರಾಜ್ಯ ರಾಜಕಾರಣ ದೆಹಲಿಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಮೇಲೆ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್, ಹೇಳಿಕೆಗಳು ಎಲ್ಲವೂ ರಾಜ್ಯ ರಾಜಕೀಯದ ಪಾಲಿಗೆ ನಾಳೆ ನಿರ್ಣಾಯಕ ಭಾನುವಾರ. ಡಿಕೆ ಶಿವಕುಮಾರ್ ಪಾಲಿಗೆ ನಾಳೆ ಜಡ್ಜ್ಮೆಂಟ್ ಡೇ. ನಾಳೆ ಸಿಎಂ ಕುರ್ಚಿ ಕದನದಲ್ಲಿ ಮೆಗಾ ಫೈನಲ್. ಇವತ್ತಾಗಿದ್ದು ಸೆಮಿಫೈನಲ್. ನಾಳೆ ಕುರ್ಚಿ ಇತ್ಯರ್ಥವಾಗದಿದ್ರೆ ಡಿಕೆ ಕನಸು ಭಗ್ನ ಆಗತ್ತಾ? ನಾಳೆಯೇ ಎಲ್ಲವನ್ನೂ ಕೂಡ ಬಗೆಹರಿಸಿ ಅಂದ್ರ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಡೆಯತ್ತ ರಾಜ್ಯ ಕಾಂಗ್ರೆಸ್ನ ಚಿತ್ತ ಈಗ ನೆಟ್ಟಿರೋದು. ರಾಜ್ಯ ರಾಜಕೀಯದ ಪಾಲಿಗೆ ನಾಳೆ ನಿರ್ಣಾಯಕ ಭಾನುವಾರ. ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕವ ಏನು ಎತ್ತ ಅನ್ನೋದು ನಾಳೆ ನಿಜಕ್ಕೂ ಡಿಕೆಶಿ ಪಾಲಿಗೆ ನಿರ್ಣಾಯಕ ದಿನ. ಕುರ್ಚಿ ಭವಿಷ್ಯ ನಾಳೆ ಇತ್ಯರ್ಥ ಆಗುತ್ತೆ. ಅಗೈನ್ ಇಬ್ಬರು ಪ್ರತಿನಿಧಿಗಳು ದೆಹಲಿಯಿಂದ, ಬಸವರಾಜ್ ಹಾಗೆ ಸುರೇಶ್, ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ. ನಾನು ಸುರೇಶ್ ಮಾತಾಡ್ತೀನಿ. ಸುರೇಶ್, ನಾಳೆ ನಿರ್ಣಾಯಕ ದಿನ ಡಿಕೆ ಶಿವಕುಮಾರ್ ಪಾಲಿಗೆ. ಒಂದು ವೇಳೆ ಏನಾದರೂ ನಾಳೆ ವ್ಯತಿರಿಕ್ತವಾದಂತಹ ಸಂದರ್ಭ ಬಂತು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ಗೆ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ನಾಳೆವರೆಗೂ ಏನೇನಿರುತ್ತೆ, ಈ ಹೊತ್ತಿಗೆ ಏನ್ ವಿವರ ಇದೆ ತಮ್ಮ ಹತ್ರ ಸುರೇಶ್? ರಂಜಿತ್, ರಾಜಕಾರಣದಲ್ಲಿ ದಿಢೀರ್ ಬೆಳವಣಿಗೆಗಳಾಗಬಹುದು, ಆದ್ರೆ ರಾಜಕಾರಣದಲ್ಲಿ ಅಂದುಕೊಂಡಂತೆ ನಿರ್ಧಾರಗಳು, ತೀರ್ಮಾನಗಳು ದಿಢೀರಂತೆ ಆಗುವಂತದ್ದಲ್ಲ. ಸೊ ಹೀಗಾಗಿನೇ ಇದು ಮತ್ತೆ ನಾನು ಈಗಾಗಲೇ ಹೇಳಿದಂತೆ ಮತ್ತೆ 15-20 ದಿನಗಳ ಕಾಲ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕಂಡಂತ ಕನಸು ನನಸಾಗುತ್ತಾ ಅನ್ನೋದಷ್ಟೇ ಈಗಿರ್ತಕ್ಕಂಥ ಪ್ರಶ್ನೆ. ಆದ್ರೆ ಈಗ ನಾಳೆ ನಡೆಯತಕ್ಕಂಥ ಸಭೆ ಏನಿದೆ ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಆದರೆ ನಾಳೆ ನಡೆಯುವಂತಹ ಸಭೆಯಲ್ಲಿ ಅಂತಿಮವಾಗಿ ಒಮ್ಮತದ ನಿರ್ಧಾರ ಹೊರಹೊಮ್ಮುತ್ತೆ. ಅಧಿಕಾರ ಹಸ್ತಾಂತರದ ವಿಚಾರ ಆಗಲಿ ಅಥವಾ ಅಧಿಕಾರ ಸಿಎಂ ಸಿದ್ದರಾಮಯ್ಯ ಅವರ ಬಳಿನೇ ಮುಂದುವರಿಲಿ ಅನ್ನೋದಾಗ್ಲಿ, ಈ ಎರಡು ಆಪ್ಷನ್ಸ್ ಏನಿದೆ ಗೊತ್ತಾ, ಎರಡೂ ಆಯ್ಕೆಗಳ ಬಗ್ಗೆ ನಾಳೆ ಹೈಕಮಾಂಡ್ ಅಂತಿಮವಾದಂತಹ ತಮ್ಮ ನಿರ್ಧಾರವನ್ನು ಪ್ರಕಟಿಸುತ್ತೆ ಅಂತಕ್ಕಂಥದ್ದು ಬಹುತೇಕ ಅನುಮಾನ ಸದ್ಯಕ್ಕಿರ್ತಕ್ಕಂಥದ್ದು. ನೋಡಿ, ಇವತ್ತು ಸದ್ಯಕ್ಕೆ ಯಾವುದೇ ರೀತಿಯ ಸಭೆಗಳಿಲ್ಲ. ನಾಳೆ ನಡೆಯುವಂತಹ ಸಭೆ ಇದೆಯಲ್ಲ ಬಹಳ ಮಹತ್ವದ್ದು. ಇವತ್ತು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಒಂದಷ್ಟು ಔಪಚಾರಿಕ ಚರ್ಚೆಗಳು ನಡೆಯುತ್ತೆ. ಚರ್ಚೆಗಳ ಜೊತೆಗೆ ಸದ್ಯ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ. ಜೊತೆಗೆ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಇರೋದ್ರಿಂದ ಆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾದಂತಹ ವಿಚಾರಗಳ ಬಗ್ಗೆನೂ ಕೂಡ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ ಚರ್ಚೆ ನಡೆಸ್ತಾರೆ. ಅದು ಒಂದು ಭಾಗ. ಆದ್ರೆ ರಾಜ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ರಿಪೋರ್ಟ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕೊಡ್ತಾರೆ. ಆದ್ರೆ ಒಮ್ಮತದ ನಿರ್ಧಾರಕ್ಕೆ ಇವತ್ತೇ ಬರ್ತಾರೆ ಅಂತಕ್ಕಂಥದ್ದು ಅಲ್ಲ. ನಾಳೆ ನಡೆಯುವಂತಹ ಸಭೆ ಆಗುತ್ತೆ. ನಾಳೆನೂ ಕೂಡ ಬಹುಶಃ ಒಂದು ಫೈನಲ್ ಡಿಸಿಷನ್ಗೆ ಹೈಕಮಾಂಡ್ ಬರುತ್ತೆ ಅಂತಕ್ಕಂಥದ್ದು ಕೂಡ ಈ ಕ್ಷಣಕ್ಕೆ ಒಂದಷ್ಟು ಅನುಮಾನ. ಯಾಕಂತಂದ್ರೆ ಅಷ್ಟು ಸುಲಭವಾಗಿ ನಾಳೆ ಒಂದೇ ದಿನಕ್ಕೆ ಸಭೆಯನ್ನ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅಂತಕ್ಕಂಥದ್ದು. ನಾಡಿದ್ರಿಂದ ಮತ್ತೆ ಅಧಿವೇಶನ ಶುರುವಾಗುವ ಹಿನ್ನೆಲೆಯಲ್ಲಿ ಮತ್ತೆ ಇನ್ನೊಂದು 15 ದಿನಗಳ ಕಾಲ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಮಾತುಕತೆ ಏನಿದೆ ಅದು ಕೂಡ ಈಗ ಈ ಇಬ್ಬರು ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರು ಆ ಮಾತುಕತೆ ಮಾತುಕತೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಿಪೋರ್ಟ್ ಖಂಡಿತವಾಗ್ಲೂ ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಲುಪಿಸ್ತಾರೆ. ಈ ತಲುಪಿಸಿದ ನಂತರ ಒಂದು ಮುಂದಿನ ಮಾತುಕತೆ, ಯಾಕೆಂತಂದ್ರೆ ಇಬ್ಬರ ನಡುವೆ ಆಗಿರ್ತಕ್ಕಂತಹ ಮಾತುಕತೆ ಏನಿದೆ ಅದು ಯಾವುದನ್ನು ಕೂಡ ಸದ್ಯಕ್ಕೆ ಅಧಿಕೃತವಾಗಿ ಎಲ್ಲಿಯೂ ಕೂಡ ಯಾವುದು ಡಿಸ್ಕ್ಲೋಸ್ ಆಗುವಂತದ್ದಲ್ಲ. ಯಾಕೆಂತಂದ್ರೆ ಇದು 4 ಗೋಡೆಗಳ ಮಧ್ಯೆ ಕೇವಲ ಇಬ್ಬರು ಅಷ್ಟೇ ಕೂತು ಮಾತನಾಡಿರ್ತಕ್ಕಂಥದ್ದು. ಸದ್ಯ ಇಬ್ಬರ ನಡುವೆ ಆಗಿರ್ತಕ್ಕಂಥ ಮಾತುಕತೆ ಎಲ್ಲವೂ ಕೂಡ ಗೌಪ್ಯವಾಗಿರ್ತಕ್ಕಂಥದ್ದು, ರಹಸ್ಯವಾಗಿರ್ತಕ್ಕಂಥದ್ದು. ಇದೇ ರೀತಿಯಾಗಿಯೇ ದೆಹಲಿಯಲ್ಲೂ ಕೂಡ ಅಧಿಕಾರ ಹಸ್ತಾಂತರ, ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆಯಾಗಿದೆ ಅಂತಕ್ಕಂಥದ್ದು ಏನಿತ್ತು ಅದು ಕೂಡ ರಹಸ್ಯವಾಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಅದೇ ವಿಚಾರವಾಗಿ ರಹಸ್ಯವಾಗಿನೇ ಮತ್ತೆ ಮಾತುಕತೆ ಆಡಿರ್ತಕ್ಕಂಥದ್ದು. ಈಗ ಅಂತಿಮವಾಗಿ ಹೈಕಮಾಂಡ್ ಅಂಗಳಕ್ಕೆ ಮತ್ತೆ ಚೆಂಡು ಹೋಗೋದು ಕೂಡ ಅಷ್ಟೇ ನಿಶ್ಚಿತ. ನಾಳೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹೈಕಮಾಂಡ್ ಅಂತಕ್ಕಂಥದ್ದು, ಒಂದು ವೇಳೆ ನಾಳೆ ಏನಾದರೂ ತೆಗೆದುಕೊಳ್ಳದೆ ಖಂಡಿತವಾಗಲೂ ಕೂಡ ಡಿಕೆ ಶಿವಕುಮಾರ್ ಆಸೆ ಅಂದುಕೊಂಡಂತೆ ಆಗೋದಿಲ್ಲ. ಮತ್ತೆ 15 ದಿನಗಳ ಕಾಲ ಮುಂದೆ ಹೋಗುತ್ತೆ. ಆ ನಂತರ
ಎತ್ತರದವರೆಗೂ ಕೂಡ ಆಗುವಂತ ರಾಜಕೀಯ ಬೆಳವಣಿಗೆಗಳಿದೆಯಲ್ಲ ಅದು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗೆ ಮುಜುಗರ ತರುವಂತಹ ಸಂದರ್ಭಗಳು ಎದುರಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಜೊತೆಗೆ ಒಂದು ವೇಳೆ ಏನಾದರೂ Okay. ಡಿ ಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ಒಲವನ್ನ ಹೈಕಮಾಂಡ್ ತೋರೋದಿಲ್ಲ ಅಂತಕ್ಕಂತ ಏನು ನಿರ್ಧಾರ ಅಂತಹ ಸುಳಿವುಗಳು ಏನು ಸಿಕ್ಕಿದೆ ಅಂದ್ರೆ ಖಂಡಿತವಾಗ್ಲೂ ಕೂಡ ರೆಸಾರ್ಟ್ ರಾಜಕಾರಣ ಆರಂಭವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು